ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ರೂಪಾ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾವು ಎಲ್ಲರನ್ನೂ ಮೆಚ್ಚಿಸುವ ಭ್ರಮೆ ಬೇಡ ಎಂಬ ವಿಷಯದ ಬಗ್ಗೆ ಮಾತನಾಡೋಣ. ಸೊ ಫ್ರೆಂಡ್ಸ್, ಯಾರಿಗಾದ್ರೂ ಇಲ್ಲ ಅಥವಾ ನೋ ಅಂತ ಹೇಳೋದು ತುಂಬಾ ಕಷ್ಟದ ಕೆಲಸ ಅಲ್ವಾ? ಯಾರೋ ಬೇಜಾರು ಮಾಡ್ಕೊಳ್ತಾರೋ ಅಂತಲೋ ಅಥವಾ ಸಮಾಜದಲ್ಲಿ ನಮ್ಗೆ ಸಿಕ್ಕಿರೋ ಒಳ್ಳೆಯವರು ಅನ್ನೋ ಇಮೇಜ್ ಹಾಳಾಗುತ್ತೆ ಅಂತಲೋ ನಮ್ಗೆ ಇಷ್ಟವಿಲ್ಲದಿದ್ರು, ಶಕ್ತಿ ಇಲ್ಲದಿದ್ರು ಹೂ ಅಂದ್ಬಿಡ್ತೀವಿ. ಕೊನೆಗೆ ಒಳಗೊಳಗೆ ಒದ್ದಾಡ್ತೀವಿ. ಇದನ್ನೇ ಸೈಕಾಲಜಿಯಲ್ಲಿ ಪೀಪಲ್ ಪ್ಲೀಸಿಂಗ್ ಅಂತಾರೆ. ಇವತ್ತಿನ ವಿಡಿಯೋ ಶುರು ಮಾಡೋಕೆ ಮುನ್ನ ನಾನು ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ. ನಾನು ಇಲ್ಲಿ ನಿಮ್ಮ ಕುಟುಂಬ, ಪೋಷಕರು ಅಥವಾ ಪ್ರೀತಿ ಪಾತ್ರರ ವಿರುದ್ಧ ತಿರುಗ್ಬಿಡಿ ಅಂತ ಹೇಳ್ತಿಲ್ಲ. ಪ್ರೀತಿ ಪಾತ್ರರಿಗಾಗಿ ಪ್ರೀತಿಯಿಂದ ಮಾಡುವ ತ್ಯಾಗ ಬೇರೆ, ಆದರೆ ಯಾರನ್ನೂ ಮೆಚ್ಚಿಸಲು ಹೋಗಿ ನಿಮ್ಮ ಸ್ವಂತ ಅಸ್ತಿತ್ವ, ನಿಮ್ಮ ಕನಸುಗಳು ಮತ್ತು ನಿಮ್ಮ ಆತ್ಮಗೌರವವನ್ನು ಕಳೆದುಕೊಳ್ಳುವುದೇ ಬೇರೆ. ನಾವು ಹೇಗೆ ನಮ್ಮನ್ನು ಕಳೆದುಕೊಳ್ಳದೆ ಎಲ್ಲರ ಜೊತೆ ಪ್ರೀತಿಯಿಂದ ಇರಬಹುದು ಅನ್ನೋದನ್ನ ಇವತ್ತು ನಮ್ಮ ಭಗವದ್ಗೀತೆ, ವೇದ, ಉಪನಿಷತ್ಗಳ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಸೊ ಮೊದಲಿಗೆ ನಾವು ಅತ್ಯಂತ ಮುಖ್ಯವಾದ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಬೇಕು. ಒಂದ್ ಕಡೆ ಇರೋದು ಪ್ರೀತಿ ಮತ್ತು ಕರ್ತವ್ಯ. ನಮ್ಮ ಅಮ್ಮನಿಗೋ, ಅಪ್ಪನಿಗೋ ಅಥವಾ ಸಂಗಾತಿಗೋ ಏನೋ ಸಹಾಯ ಮಾಡಬೇಕಾದಾಗ ನಮ್ಮ ಸುಖವನ್ನು ಬದಿಗಿಟ್ಟು ಮಾಡ್ತೀವಲ್ಲ, ಅದು ಪ್ರೀತಿ. ಅದರಲ್ಲಿ ಖುಷಿ ಇರುತ್ತೆ, ತೃಪ್ತಿ ಇರುತ್ತೆ. ಆದ್ರೆ ಇನ್ನೊಂದ್ ಕಡೆ ಇರೋದು ಪೀಪಲ್ ಪ್ಲೀಸಿಂಗ್. ಇಲ್ಲಿ ಪ್ರೀತಿ ಇರಲ್ಲ, ಬದಲಿಗೆ ಭಯ ಇರುತ್ತೆ, ಫಿಯರ್ ಆಫ್ ರಿಜೆಕ್ಷನ್ ಇರುತ್ತೆ. ನಾನು ಹೀಗೆ ಮಾಡ್ತಿದ್ರೆ ಅವರು ನನ್ನನ್ನು ಪ್ರೀತಿಸೋದು ನಿಲ್ಲಿಸ್ಬಿಡ್ತಾರೇನೋ, ಅಥವಾ ಅವರು ನನ್ನನ್ನು ಸ್ವಾರ್ಥಿ, ಕೆಟ್ಟವನು ಅನ್ಕೊಂಡ್ಬಿಡ್ತಾರೇನೋ, 4 ಜನ ಏನ್ ಅನ್ಕೊಂಡ್ಬಿಡ್ತಾರೆ ಅನ್ನೋ ಫಿಯರ್ ಇಂದ ನಾವು ಏನಾದ್ರೂ ಮಾಡ್ತೀವಂದ್ರೆ ಅದು ಪೀಪಲ್ ಪ್ಲೀಸಿಂಗ್. ಉಪನಿಷತ್ಗಳು ಹೇಳುತ್ತವೆ, ಯಾವುದೇ ಕ್ರಿಯೆ ಭಯದಿಂದ ಹುಟ್ಟುತ್ತದೆಯೋ ಅದು ನಿಮ್ಮನ್ನು ಬಂಧನಕ್ಕೆ ತಳ್ಳುತ್ತದೆ. ಅದೇ ಕ್ರಿಯೆ ಪ್ರೀತಿಯಿಂದ ಹುಟ್ಟಿದರೆ ಅದು ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಎಲ್ಲರನ್ನೂ ಮೆಚ್ಚಿಸುವ ಹುಚ್ಚಿನಲ್ಲಿ ನೀವು ನಿಮ್ಮನ್ನು ಯಾರೋ ಒಬ್ಬರು ಇಷ್ಟಪಡುವ ಬೊಂಬೆಯನ್ನಾಗಿ ಮಾಡ್ಕೊಳ್ತಿದ್ದೀರಾ? ಯೋಚಿಸಿ. ಒಂದು ಕಹಿ ಸತ್ಯ ನೆನ್ಪಿಟ್ಕೊಳ್ಳಿ, ಯು ಕೆನಾಟ್ ಪ್ಲೀಸ್ ಎವ್ರಿ ಒನ್ ಆಲ್ ದ ಟೈಮ್. ನೀವು ಎಷ್ಟೇ ಒಳ್ಳೆಯವರಾಗಿದ್ರೂ ಈ ಪ್ರಪಂಚದಲ್ಲಿ ಯಾರೋ ಒಬ್ಬರಿಗೆ ನೀವು ಕೆಟ್ಟವರಾಗಿ ಕಾಣಿಸ್ತೀರಾ. ನಮ್ಮ ಪುರಾಣಗಳನ್ನೇ ನೋಡಿ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮನಿಗೆ ಇಡೀ ಅಯೋಧ್ಯೆಯನ್ನು 100ಕ್ಕೆ 100ರಷ್ಟು ಮೆಚ್ಚಿಸಲು ಸಾಧ್ಯವಾಗಲಿಲ್ಲ. ಜಗತ್ತಿಗೆ ಜ್ಞಾನ ಬೋಧಿಸಿದ ಶ್ರೀಕೃಷ್ಣನನ್ನು ನಿಂದಿಸಿದವರು ಇದ್ದರು. ಸಾಕ್ಷಾತ್ ಭಗವಂತನೇ ಮನುಷ್ಯ ರೂಪದಲ್ಲಿ ಬಂದಾಗ ಎಲ್ಲರನ್ನೂ ಮೆಚ್ಚಿಸಲು ಸಾಧ್ಯವಾಗಲಿಲ್ಲ ಎಂದ್ಮೇಲೆ ನಾವು ಜನಸಾಮಾನ್ಯರು. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಒಂದು ಅದ್ಭುತ ಮಾತು ಹೇಳ್ತಾರೆ. ನಿನ್ನನ್ನು ಹೊಗಳುವವರು ಮತ್ತು ತೆಗಳುವವರು ಲೋಕದಲ್ಲಿ ಇದ್ದೇ ಇರ್ತಾರೆ. ಅವೆರಡನ್ನೂ ಸಮಾನವಾಗಿ ಸ್ವೀಕರಿಸು. ಯಾರು ನಿಮ್ಮನ್ನು ಮೆಚ್ಚುತ್ತಿದ್ದಾರೆ ಅಥವಾ ಬೈಯುತ್ತಿದ್ದಾರೆ ಅನ್ನೋದಕ್ಕಿಂತ ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಅನ್ನೋದು ಮುಖ್ಯ. ಬೇರೆಯವರನ್ನು ಮೆಚ್ಚಿಸುವ ನೆಪದಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪು ನಮ್ಮ ಕನಸುಗಳು ಮತ್ತು ಪ್ಯಾಷನ್ ಅನ್ನು ಕೊಲ್ಲುವುದು. ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾರೆ, ಶ್ರೇಯಾನ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸಮುಷ್ಟಿತಾತ್. ಅಂದ್ರೆ ಬೇರೆಯವರ ದಾರಿಯನ್ನು ಪರಿಪೂರ್ಣವಾಗಿ ಅನುಕರಿಸುವುದಕ್ಕಿಂತ ನಿಮ್ಮ ಸ್ವಂತ ದಾರಿಯಲ್ಲಿ ಅಂದ್ರೆ ಸ್ವಧರ್ಮದಲ್ಲಿ ದೋಷಗಳಿದ್ದರೂ ಅದೇ ಶ್ರೇಷ್ಠವಾದದ್ದು. ಇಲ್ಲಿ ಸ್ವಧರ್ಮ ಅಂದರೆ ನಿಮ್ಮ ಆಂತರಿಕ ಕರೆ, ಇನ್ನರ್ ಕಾಲಿಂಗ್, ನಿಮ್ಮ ವಿಶಿಷ್ಟವಾದ ಪ್ರತಿಭೆ ಮತ್ತು ಕನಸುಗಳು. ಕೇವಲ ತಂದೆ ತಾಯಿಯನ್ನು, ನೆರೆಹೊರೆಯವರನ್ನು ಅಥವಾ ಸಮಾಜವನ್ನು ಮೆಚ್ಚಿಸಲು ನೀವು ನಿಮಗೆ ಇಷ್ಟವೇ ಇಲ್ಲದ ವೃತ್ತಿಯನ್ನು ಅಥವಾ ಜೀವನವನ್ನು ಆರಿಸಿಕೊಂಡರೆ ನೀವು ಗೀತೆಯ ನಿಯಮಕ್ಕೆ ವಿರುದ್ಧವಾಗಿ ಬದುಕುತ್ತಿದ್ದೀರಾ ಎಂದರ್ಥ. ಯಾರನ್ನು ಪ್ಲೀಸ್ ಮಾಡೋಕೆ ಹೋಗಿ ನಿಮ್ಮೊಳಗಿನ ಭಗವಂತ ಕೊಟ್ಟಿರೋ ವಿಶಿಷ್ಟ ಪ್ರತಿಭೆಯನ್ನು ಕೊಲ್ಬೇಡಿ. ಅದು ನಿಮ್ಮ ಆತ್ಮಕ್ಕೆ ನೀವು ಮಾಡುವ ದ್ರೋಹ ಎನ್ನುತ್ತದೆ ವೇದಗಳು. ನಿರಂತರವಾಗಿ ಬೇರೆಯವರ ಮೂಡು, ಬೇರೆಯವರ ಆಸೆಗಳನ್ನು ಈಡೇರಿಸುತ್ತಾ ಹೋದರೆ ಕೊನೆಗೆ ಸಿಗುವುದು ಬರ್ನ್ಔಟ್. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಖಾಲಿ ಆಗ್ಬಿಡ್ತೀರಾ, ಕುಗ್ಗೋಗ್ತೀರಾ. ಯಾರು ಎಲ್ಲರ ಆಸೆಗೂ ತಲೆಬಾಗ್ತಾರೋ ಅವರಿಗೆ ಕೊನೆಗೆ ಸಮಾಜದಲ್ಲಿ ಗೌರವ ಸಿಗಲ್ಲ. ಬದಲಿಗೆ ಜನ ಅವರನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ತಾರೆ. ಋಗ್ವೇದದಲ್ಲಿ ಮತ್ತು ಉಪನಿಷತ್ಗಳಲ್ಲಿ ಆತ್ಮಬಲ ಮತ್ತು ಆತ್ಮಗೌರವಕ್ಕೆ ಅತ್ಯುನ್ನತ ಸ್ಥಾನ ನೀಡಲಾಗಿದೆ. ನಾಯಮಾತ್ಮ ಬಲಹೀನೇನ ಲಭ್ಯ ಅಂದರೆ ಬಲಹೀನನಾದವನಿಗೆ ಆತ್ಮಜ್ಞಾನ ಸಾಧ್ಯವೇ ಇಲ್ಲ. ಇಲ್ಲಿ ಬಲ ಎಂದ್ರೆ ಕೇವಲ ದೈಹಿಕ ಬಲ ಅಲ್ಲ, ಮಾನಸಿಕ ಬಲ ಅಲ್ಲ. ನನಗೆ ನನ್ನದೇ ಆದ ಮೌಲ್ಯಗಳಿವೆ, ನನ್ನದೇ ಆದ ಬೌಂಡ್ರೀಸ್ಗಳಿವೆ ಎಂದು ನಿಲ್ಲುವ ಮಾನಸಿಕ ಶಕ್ತಿ ನಮಗಿರಬೇಕು.
ನೆನ್ಪಿಡಿ, ಸ್ವಾರ್ಥಿಯಾಗೋದು ಬೇರೆ, ಆತ್ಮಗೌರವದಿಂದ ಬದುಕೋದೇ ಬೇರೆ. ಎಲ್ಲರನ್ನು ಗೌರವಿಸಿ, ಆದ್ರೆ ನಿಮ್ಮ ಆತ್ಮಗೌರವದ ಬೆಲೆ ಕೊಟ್ಟು ಯಾರಿಗೂ ಲೇಬಲ್ ಆಗಬೇಡಿ. ಹಾಗಾದ್ರೆ ಕೊನೆಯದಾಗಿ ನಾವು ಕಲಿಯಬೇಕಾದ ಸೂತ್ರವೇನು? ಭಗವದ್ಗೀತೆ ನಮಗೆ ಕಲಿಸುವ ಮಧ್ಯಮ ಮಾರ್ಗ ಅಥವಾ ಬ್ಯಾಲೆನ್ಸ್. ನಿಮ್ಮ ಕುಟುಂಬ ಮತ್ತು ಪ್ರೀತಿ ಪಾತ್ರರ ಮಾತುಗಳನ್ನು ಗೌರವದಿಂದ ಕೇಳಿ, ಆದರೆ ನಿಮ್ಮ ಬದುಕಿನ ಪ್ರಮುಖ ನಿರ್ಧಾರಗಳು ಅಂದ್ರೆ ನಿಮ್ಮ ಕನಸುಗಳು, ಕರಿಯರ್, ನಿಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ಇರಲಿ. ಪ್ರೀತಿಯಿಂದ ಮಾಡುವ ಸಹಾಯಕ್ಕೆ ಹೌದು ಅನ್ನಿ, ಆದ್ರೆ ನಿಮ್ಮನ್ನು ನೀವು ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಾಗ ಅತ್ಯಂತ ವಿನಮ್ರವಾಗಿ, ಗೌರವಿತವಾಗಿ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಕೊನೆಯದಾಗಿ, ಎಲ್ಲರ ಕಣ್ಣಲ್ಲೂ ಒಳ್ಳೆಯವರಾಗೋಕೆ ಹೋಗಬೇಡಿ. ನಿಮ್ಮ ಅಂತರಾಳದಲ್ಲಿರುವ ಭಗವಂತನಿಗೆ, ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಾಮಾಣಿಕರಾಗಿದ್ದರೆ ಸಾಕು. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಪ್ಯಾಷನ್ ಅನ್ನು ಗೌರವಿಸಿ, ಆವಾಗ ಮಾತ್ರ ಜಗತ್ತಿಗೆ ನೀವು ನಿಜವಾದ ಕೊಡುಗೆ ಕೊಡಲು ಸಾಧ್ಯ. ಹಾಗಾದ್ರೆ ಇವತ್ತಿನಿಂದ ನಾವೇನ್ ಮಾಡಬೇಕು? ಮುಂದಿನ ಬಾರಿ ಯಾರಿಗಾದ್ರೂ ಇಲ್ಲ ಎಂದು ಹೇಳುವಾಗ ಗಿಲ್ಟ್ ಬೇಡ. ನಿಮ್ಮ ಆತ್ಮಸಾಕ್ಷಿಗೆ ಮತ್ತು ಧರ್ಮಕ್ಕೆ ತಕ್ಕಂತೆ ಬದುಕಿ. ಕೃಷ್ಣ ಗೀತೆ ಕೊನೆಯಲ್ಲಿ ಅರ್ಜುನನಿಗೆ ಇಡೀ ಜ್ಞಾನವನ್ನು ದಾರೆ ಎರೆದು ಒಂದು ಮಾತು ಹೇಳುತ್ತಾರೆ, ಯಥೇಚ್ಛಸಿ ತಥಾ ಕುರು. ಅಂದ್ರೆ, ನಾನು ನಿನಗೆ ಸತ್ಯವನ್ನು ಹೇಳಿದ್ದೇನೆ, ಈಗ ನಿನ್ನ ವಿವೇಕದಂತೆ ನಿನಗೆ ಇಷ್ಟ ಬಂದ ಹಾಗೆ ಮಾಡು. ಕೃಷ್ಣನೇ ಅರ್ಜುನನಿಗೆ ಆ ಸ್ವಾತಂತ್ರ್ಯ ಕೊಟ್ಟಾಗ ಈ ಲೋಕದ ಮನುಷ್ಯರು ನಿಮ್ಮನ್ನು ಕಂಟ್ರೋಲ್ ಮಾಡಲು ನೀವ್ಯಾಕೆ ಬಿಡ್ಬೇಕು? ನಿಮ್ಮ ಜೀವನ ನಿಮ್ಮದು. ಭಗವಂತ ನಿಮ್ಮೊಳಗೆ ಆತ್ಮರೂಪದಲ್ಲಿದ್ದಾನೆ. ಅವನನ್ನು ಮೆಚ್ಚಿಸಿ ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ. ಜಗತ್ತು ತನ್ನಷ್ಟಕ್ಕೆ ತಾನೇ ಗೌರವಿಸುತ್ತದೆ. ಈ ವಿಡಿಯೋ ನಿಮಗೆ ನಿಮ್ಮ ಜೀವನದ ಬೌಂಡ್ರಿಗಳನ್ನು ಸೆಟ್ ಮಾಡಿಕೊಳ್ಳಲು ಸಹಾಯ ಮಾಡಿದೆ ಅಂತ ನಾನು ನಂಬ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮತ್ತೊಂದು ಅರ್ಥಪೂರ್ಣ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಜೈ ಶ್ರೀ ಕೃಷ್ಣ. ಕಂಟೆಂಟ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.